ಫಸ್ಟ್ ನಿಮ್ಮ ಬಾಡಿ ಶೇಪ್ ಯಾವುದೈತಂತ ನಿಮಗೆ ಗೊತ್ತಿರಬೇಕು. ಡ್ರೆಸ್ ತೊಗೋವಾಗ ಯಾವ ಕಲರ್ ಬೆಸ್ಟ್ ಐತೆ ಅನ್ನೋ ಕನ್ಫ್ಯೂಷನ್ ಇರ್ತೈತಿ. ಯಾವ ಥರ ಡ್ರೆಸ್ ಹಾಕೋಬೇಕು ಅನ್ನೋದು ಹೇಳ್ತೀನಿ. ಕಲರ್ ಚಾಯ್ಸಿಂಗ್ ಭಾಳ ಮ್ಯಾಟ್ರ್ ಆಕೈತಿ. ಸೊ ನಮಸ್ಕಾರಪ್ಪ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸ್ಟೈಲ್ ಇನ್ ಕನ್ನಡ. ಸೊ ಗಾಯ್ಸ್, ಈ ವಿಡಿಯೋದಾಗ ಏನು ಹೇಳ್ತಾನಂದ್ರೆ, ಒಂದು ಗುಡ್ ಲುಕಿಂಗ್ ಪರ್ಸ್ನಾಲಿಟಿ ಮತ್ತು ಕಾನ್ಫಿಡೆನ್ಸ್ ಹೆಚ್ಚಾಗಬೇಕಂದ್ರೆ ನಿಮ್ಮ ಡ್ರೆಸ್ಸಿಂಗ್ ಕರೆಕ್ಟ್ ಇರ್ಬೇಕು. ಅಂದ್ರೆ ನೀವು ಹಾಕೊಂಡಿರೋ ಔಟ್ಫಿಟ್ಗಳು ನಿಮಗೆ ಕರೆಕ್ಟಾಗಿ ಮ್ಯಾಚ್ ಆಗಿ ಚಲೋತಂಗೆ ಕಾಣುವಂಗಿರ್ಬೇಕು. ಹಂಗಾಗ್ಬೇಕಂದ್ರೆ ನಿಮಗೆ ಮೊದಲು ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ನಾಲೆಜ್ ಇರ್ಬೇಕು. ಇದರ ಬಗ್ಗೆ ನಿಮಗೆ ಗೊತ್ತಿದ್ರೆ ಏನು ಅಡ್ವಾಂಟೇಜ್ ಐತಂದ್ರೆ, ಇದರಿಂದ ನಿಮ್ಮ ಓವರ್ ಆಲ್ ಲುಕ್ದ ಬೆಟರ್ ವರ್ಜನ್ ನಿಮಗೆ ಸಿಗಬಹುದು. ಅದಕ್ಕೆ ಈ ವಿಡಿಯೋದಾಗ ಫಸ್ಟ್ ಬಾಡಿ ಶೇಪ್ಸ್ ಬಗ್ಗೆ ಹೇಳ್ತೀನಿ. ಬಾಡಿಗೂ ಶೇಪ್ ಇರ್ತಾವೆ ಅಂತ ನೀವು ಕೇಳಬಹುದು. ಎಸ್, ನಮ್ಮ ದೇಹಕ್ಕೂ ಒಂದು ಆಕಾರ ಅಂತ ಇರ್ತೈತಿ. ಅದಕ್ಕೆ ಹೊಂದುವಂಥ ಮತ್ತು ಅದನ್ನು ಬ್ಯಾಲೆನ್ಸ್ ಮಾಡಿ ಎನ್ಹ್ಯಾನ್ಸ್ ಮಾಡುವಂಥ ಡ್ರೆಸ್ ಹಾಕ್ಕೋಬೇಕಾಗ್ತೈತಿ. ಅದಕ್ಕೆ ಅದನ್ನು ಹೆಂಗೆ ಕಂಡು ಹಿಡಿಯೋದು ಅಂತ ಹೇಳ್ತೀನಿ. ಮತ್ತು ನೀವು ಹಾಕೊಳ್ಳೋ ಔಟ್ಫಿಟ್ಗಳ ಕಲರ್ ಚಾಯ್ಸಿಂಗ್ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಫಸ್ಟ್ ನೀವು ಬಾಡಿ ಶೇಪ್ ಅಂದ್ರೆ ಏನಂತ ತಿಳ್ಕೊಂಬಿಡ್ರಿ. ನೀವು ಅರ್ಬಿ ಹಾಕೋಲಾರ್ದ ಕನ್ನಡಿ ಮುಂದೆ ನಿಂತ ನಿಮ್ಮನ್ನು ನೀವು ನೋಡಿದಾಗ ನಿಮ್ಮ ಎಕ್ಸಾಕ್ಟ್ ಬಾಡಿ ಶೇಪ್ ಯಾವುದಂತ ನಿಮ್ಗೆ ಗೊತ್ತಾಗ್ತೈತಿ. ಇದ್ರಾಗ ಮೋಸ್ಟ್ ಕಾಮನ್ ಆಗಿರೋ 4 ಬಾಡಿ ಶೇಪ್ ಬಗ್ಗೆ ಹೇಳೀನಿ. ಅವು ಯಾವಂದ್ರೆ ಟ್ರಯಾಂಗಲ್, ಓವಲ್, ಇನ್ವರ್ಟೆಡ್ ಟ್ರಯಾಂಗಲ್, ರೆಕ್ಟ್ಯಾಂಗಲ್. ನಂಬರ್ 1 ಟ್ರಯಾಂಗಲ್ ಬಾಡಿ ಶೇಪ್. ಇದು ಹೆಂಗಿರ್ತೈತಂದ್ರೆ, ಇಲ್ಲಿ ನಿಮ್ಮ ಚೆಸ್ಟ್ ಮತ್ತು ಶೋಲ್ಡರ್ ಏರಿಯಾ ಕಡಿಮೆ ಇರ್ತೈತಿ ಕಂಪೇರ್ ಮಾಡಿದ್ರೆ ಹೊಟ್ಟೆ ಮತ್ತು ಹಿಪ್ ಏರಿಯಾಕ್ಕೆ. ಇಲ್ಲಿ ನಿಮ್ಮ ಶೋಲ್ಡರ್ ಅಗಲಕ್ಕೆ ಕಡಿಮೆ ಇರೋ ಸಂಬಂಧ ನೀವು ಅವನ್ನ ಬ್ರಾಡಾಗಿ ವೈಡರ್ ಆಗಿ ಕಾಣೋ ಹಂಗೆ ಇಲ್ಯೂಷನ್ ಕ್ರಿಯೇಟ್ ಮಾಡ್ಬೇಕು. ಇಲ್ಲಾಂದ್ರೆ ಮಂದಿ ನಿಮ್ಮನ್ನು ನೋಡಿದಾಗ ಅವ್ರ ಪೂರ್ತಿ ಕಾನ್ಸಂಟ್ರೇಷನ್ ನಿಮ್ಮ ಹೊಟ್ಟೆ ಕಡೆನೇ ಹೋಗ್ಬಿಡ್ತೈತಿ. ಅದಕ್ಕೆ ನೀವಿಲ್ಲಿ ಪ್ಲೇನ್ ಟಿ ಶರ್ಟ್ಗಳು ಹಾಕೊಳ್ಳೋ ಬದಲು ಅಡ್ಡಗಿರಿ ಪಟ್ಟಿಯದು ಇರ್ತಾವಲ್ಲ ಅಂಥ ಟಿ ಶರ್ಟ್ಗಳನ್ನ ಹಾಕೋಬೇಕು. ಮತ್ತು ನೀವು ಯಾವಾರ ಕಲರ್ ಕಾಂಬಿನೇಷನ್ಗಳನ್ನು ಹಾಕೊಳ್ಳುವಾಗ ಮ್ಯಾಲೆ ಲೈಟ್ ಕಲರ್ ಇರುವಂಥವ್ನ ಯೂಸ್ ಮಾಡಿರಿ ಮತ್ತು ತೆಳಗೆ ಡಾರ್ಕ್ ಕಲರ್ ಇರುವಂಥವ್ನ ಯೂಸ್ ಮಾಡಿರಿ. ಇದರಿಂದ ಈ ಟ್ರಯಾಂಗಲ್ ಬಾಡಿ ಶೇಪ್ ಬ್ಯಾಲೆನ್ಸ್ ಆಕೈತಿ. ಇಲ್ಲಿ ನೀವು ಹೈನೆಕ್ ಟಿ ಶರ್ಟ್ಗಳು ಮತ್ತು ಶೋಲ್ಡರ್ ಕಡೆ ಫಿಟ್ ಇರೋ ಟಿ ಶರ್ಟ್ಗಳನ್ನ ಯೂಸ್ ಮಾಡಬಾರ್ದು. ಯಾಕಂದ್ರೆ ನೀವು ಇಂಥವ್ನ ಹಾಕೊಂಡ್ರಿ ಅಂದ್ರೆ ನಿಮ್ಮ ಶೋಲ್ಡರ್ಗಳು ಇನ್ನಷ್ಟು ಸಣ್ಣ ಕಾಣ್ತಾವೆ ಮತ್ತು ಹೊಟ್ಟೆ ದೊಡ್ಡದು ಕಾಣಿಸ್ತೈತಿ. ಅದಕ್ಕೆ ಇವನ್ನ ಅವಾಯ್ಡ್ ಮಾಡಿರಿ. ನಂಬರ್ 2 ಒಳಗೆ ಬರೋ ಬಾಡಿ ಶೇಪ್ ಯಾವುದಪ್ಪ ಅಂದ್ರೆ ಓವಲ್. ಈ ಬಾಡಿ ಶೇಪ್ ಇರೋರು ನೋಡಕ್ಕೆ ಸ್ವಲ್ಪ ದಪ್ಪ ಇರ್ತಾರೆ. ಹೆಂಗಂದ್ರೆ ಈ ಫೋಟೋದಾಗ ಐತೆ ನೋಡ್ರಿ, ಹಂಗೆ ಅವ್ರ ಬಾಡಿ ಶೇಪ್ ಇರ್ತೈತಿ. ಇಲ್ಲಿ ನೀವು ಲೋಗೋ, ಡಿಸೈನ್ ಮತ್ತು ಟೆಕ್ಸ್ಟ್ ಅದು ಇರ್ತಾವಲ್ಲ ಅಂಥ ಟಿ ಶರ್ಟ್ಗಳನ್ನ ಯೂಸ್ ಮಾಡಬಾರ್ದು. ಯಾಕಂದ್ರೆ ಯಾರು ನಿಮ್ಮ ನೋಡಿದ್ರೆ ಅವ್ರ ಕಣ್ಣು ಸೀದಾ ನಿಮ್ಮ ಟಿ ಶರ್ಟ್ ಮೇಲೆ ಬರ್ದಿರ್ತೈತಲ್ಲ ಆ ಟೆಕ್ಸ್ಟ್ ಮೇಲೆ ಹೋಗ್ಬಿಡ್ತೈತಿ. ಅದಕ್ಕೆ ನೀವು ಇಲ್ಲಿ ಪ್ಲೇನ್ ಟಿ ಶರ್ಟ್ಗಳನ್ನು ಯೂಸ್ ಮಾಡ್ಬೇಕು. ಮತ್ತು ಶರ್ಟ್ ಪ್ಯಾಂಟ್ಗಳು ಸೇಮ್ ಕಲರ್ ಇರುವಂಥವು ಯೂಸ್ ಮಾಡಿರಿ. ಅಂದ್ರೆ ಅದ ಫ್ಯಾಮಿಲಿ ಕಲರ್ ಇರೋ ಶೇಡ್ಸ್ ಇರೋ ಡ್ರೆಸ್ಗಳನ್ನು ಹಾಕೋರಿ. ನಂಬರ್ 3 ಒಳಗೆ ಬರೋದು ಯಾವುದಪ್ಪ ಅಂದ್ರೆ ಇನ್ವರ್ಟೆಡ್ ಟ್ರಯಾಂಗಲ್. ಆಗಲ್ ಟ್ರಯಾಂಗಲ್ ಶೇಪ್ ಹೇಳಿದ್ನಲ್ಲ, ಅದರ ಆಪೋಸಿಟ್ ಇದೆ ಇನ್ವರ್ಟೆಡ್ ಟ್ರಯಾಂಗಲ್. ಇದನ್ನು ವಿ ಶೇಪ್ ಬಾಡಿನೂ ಅನ್ಬೋದು. ಅಂದ್ರೆ ಇದು ತ್ರಿಭುಜ ಇರ್ತೈತಲ್ಲ ಅದ್ರ ಉಲ್ಟಾ. ಇಲ್ಲಿ ಹೆಂಗಿರ್ತೈತಂದ್ರೆ ನಿಮ್ಮ ಶೋಲ್ಡರ್ಗಳ ಏರಿಯಾ ಸ್ವಲ್ಪ ಜಾಸ್ತಿನೇ ಹೆಚ್ಚಿಗೆ ಇರ್ತೈತಿ ಮತ್ತು ಚಮಕ್ ಏರಿಯಾ ಅಂದ್ರೆ ಹೊಟ್ಟೆ ಕಡೆ ಏರಿಯಾ ಸಣ್ಣದು ಹಾಕ್ಕೊಂತ ಬರ್ತಿರ್ತೈತಿ. ಇಲ್ಲಿ ನಿಮ್ಮ ಮ್ಯಾಗಿನ ಪಾರ್ಟ್ ಮೊದಲ ಜಾಸ್ತಿ ಐತಿ ಮತ್ತು ತೆಳಗಿನ ಪಾರ್ಟ್ ಸ್ಲಿಮ್ ಇರೋ ಸಂಬಂಧ ನೀವು ಅವೆರಡನ್ನೂ ಬ್ಯಾಲೆನ್ಸ್ ಮಾಡೋ ಥರ ಇರೋ ಅರ್ಬಿ ಹಾಕೋಬೇಕು. ಅದಕ್ಕೆ ನೀವು ಇಲ್ಲಿ ಸ್ಕಿನ್ ಫಿಟ್ ಜೀನ್ಸ್ ಹಾಕೋಬಾರ್ದು. ಯಾಕಂದ್ರೆ ನಿಮ್ಮ ಕಾಲುಗಳು ಫಿಟ್ ಆಗಿ ಕಾಣ್ತಾವೆ ಮತ್ತು ಮ್ಯಾಗಿನ ಪೋರ್ಷನ್ ಇರ್ತೈತಿ ಅದು ಬ್ರಾಡ್ ಆಗಿ ಕಾಣ್ತೈತಿ, ಅದು ಬ್ಯಾಲೆನ್ಸ್ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಲೂಸ್ ಇರೋ ಜೀನ್ಸ್ನ ನೀವು ಹಾಕೋಬೇಕು. ಇಲ್ಲಿ ಕಲರ್ ಕಾಂಬಿನೇಷನ್ ಹೆಂಗೆ ಮಾಡ್ಕೋಬೇಕಂದ್ರೆ, ಟ್ರಯಾಂಗಲ್ ಒಳಗಿತ್ತಲ್ಲ ಅದ್ರ ಉಲ್ಟಾ ಮ್ಯಾಗ ಡಾರ್ಕ್ ಕಲರ್, ತೆಳಗ ಲೈಟ್ ಕಲರ್ ಅರ್ಬಿನ ಹಾಕೋಬೇಕು. 4ನೇದು ಮತ್ತು ಲಾಸ್ಟ್ ಒಳಗೆ ಬರೋದು ಯಾವುದಪ್ಪ ಅಂದ್ರೆ ರೆಕ್ಟ್ಯಾಂಗಲ್ ಬಾಡಿ ಶೇಪ್. ಈ ಬಾಡಿ ಶೇಪ್ ಇರೋರು ಹೆಂಗಿರ್ತಾರಂದ್ರೆ ಸ್ವಲ್ಪ ಸ್ಕಿನ್ನಿ ಆಗಿರ್ತಾರೆ. ನಿಮ್ಮದು ಈ ಬಾಡಿ ಶೇಪ್ ಇರ್ಬೋದ ಅಂತ ಕಂಡು ಹಿಡಿದು ಹೆಂಗಂದ್ರೆ, ಇಲ್ಲಿ ನಿಮ್ಮ ಶೋಲ್ಡರ್, ಚೆಸ್ಟ್, ಹೊಟ್ಟೆ ಕಡೆ ಏರಿಯಾ ಆಲ್ಮೋಸ್ಟ್ ಈಕ್ವಲ್ ಸೈಜ್ ಹೊಂದಿರ್ತೈತಿ. ಬೇರೆ ಬಾಡಿ ಶೇಪ್ ಗತಿ ಶೋಲ್ಡರ್ ಸೈಜ್ ಹೆಚ್ಚಿಗೆ, ಹೊಟ್ಟೆ ಸೈಜ್ ಹೆಚ್ಚಿಗೆ ಅದು ಏನಿರೋದಿಲ್ಲ. ಇಲ್ಲಿ ನಿಮ್ಮದು ಈ ಬಾಡಿ ಶೇಪ್ ಇದ್ರೆ ಭಾಳ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಆಲ್ಮೋಸ್ಟ್ ಎಲ್ಲ ಅರ್ಬಿಗಳು ಇಲ್ಲಿ ಚಲೋನ ಕಾಣ್ತಾವೆ. ಆದ್ರೂ ನೀವು ಇನ್ನಷ್ಟು ಸ್ಟೈಲಿಶ್ ಆಗಿ ಕಾಣ್ಬೇಕಂದ್ರೆ ನಿಮ್ಮ ಶೋಲ್ಡರ್ಗಳು ಬ್ರಾಡ್ ಆಗ್ಯದಾವಂತ ಅನ್ನುವಂಗೆ ಇಲ್ಯೂಷನ್ ಕ್ರಿಯೇಟ್ ಮಾಡ್ಬೇಕು. ಹೆಂಗಂದ್ರೆ ಆಗಲ್ಲಿ ಹಂಗೆ ಚೆಸ್ಟ್ ಕಡೆ ಸ್ಟ್ರ್ಯಾಪ್ಸ್, ಪ್ಯಾಟರ್ನ್, ಲೋಗೋ, ಟೆಕ್ಸ್ಟ್ ಇರೋ ಟಿ ಶರ್ಟ್ ಮತ್ತು ಶರ್ಟ್ಗಳನ್ನ ಹಾಕೋಬೇಕು. ಇಲ್ಲಿ ನೀವು ಭಾಳ ಫಿಟ್ ಇರೋ ಅರ್ಬಿ ಹಾಕೋಬಾರ್ದು. ಯಾಕಂದ್ರೆ ನಿಮ್ಮ ಬಾಡಿ ಶೇಪ್ ಒಂದೇ ಲೈನ್ ಒಳಗೆ ಇದ್ದಾರಗತ್ತೆ ಅನ್ನಿಸ್ತೈತಿ. ಅದಕ್ಕೆ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿ ನೀವು ಫಾರ್ಮಲ್ಸ್ ಅದು ಹಾಕೊಳ್ಳುವಾಗ ಇನ್ಶರ್ಟ್ ಮಾಡಿ ಹಾಕೋಬೇಕು. ಅದರಿಂದ ನಿಮ್ಮ ಮ್ಯಾಗಿನ ಏರಿಯಾ ಮತ್ತು ತಳಗಿನ ಏರಿಯಾ ಡಿವೈಡ್ ಆದಾರಗತ್ತೆ ಅನ್ನಿಸ್ತೈತಿ ಮತ್ತು ಚಂದ ಕಾಣಿಸ್ತೈತಿ. ಬಾಡಿ ಶೇಪ್ಸ್ ಬಗ್ಗೆ ಇಲ್ಲಿಗೆ ಮುಗಿತ. ಇನ್ನು ಮುಂದೆ ಕಲರ್ ಚಾಯ್ಸಿಂಗ್ ಅಂದ್ರೆ ಏನಂತ ಹೇಳ್ತೇನೆ. ಏನಪ್ಪ ಕಲರ್ ಚಾಯ್ಸಿಂಗ್ ಅಂದ್ರೆ,
ಅದಷ್ಟು ಮ್ಯಾಟ್ರ್ ಆಕೈತ್ಯಾ ಅಂತ ನೀವು ಕೇಳಬಹುದು. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೇನೆ ನೋಡ್ರಿ. ಏನಂದ್ರೆ ನೀವು ನೋಡಿರ್ಬೋದು, ಹೆಣ್ಮಕ್ಳು ಅವ್ರ ಡ್ರೆಸ್ ತೊಗೊಳಕ್ಕೆ ಹೋದಾಗ ಅವ್ರಿಗೆ ಕರೆಕ್ಟ್ ಹೊಂದುವಂಥ ಕಲರ್ ಮತ್ತು ಡಿಸೈನ್ ಇರೋ ಅರ್ಬಿ ಸಿಗೋ ಮಟ್ಟ ಅವ್ರು ಅದನ್ನು ಪರ್ಚೇಸ್ ಮಾಡೋದಿಲ್ಲ. ಅವ್ರಿಗೆ ಅದ ಸೇಮ್ ಡಿಸೈನ್ ಸಿಕ್ಕರು ಕಲರ್ ಮನ್ಸಿಗೆ ಬರಲಿಲ್ಲ ಅಂದ್ರೆ ಅವ್ರು ತೊಗೊಳೋದು ಬಿಟ್ಬಿಡ್ತಾರೆ. ಅವ್ರು ಅಷ್ಟ್ಯಾಕೆ ಕಲರ್ ಬಗ್ಗೆ ಪ್ರಿಫರೆನ್ಸ್ ಕೊಡ್ತಾರಂತ ನಿಮ್ಗೆ ಅನಿಸ್ಬೋದು. ಯಾಕಂದ್ರೆ ಕಲರ್ ಚಾಯ್ಸಿಂಗ್ ಭಾಳ ಮ್ಯಾಟರ್ ಆಕೈತಿ. ಆದ್ರೆ ಹುಡುಗರು ಅಷ್ಟು ತಲೆ ಕೆಡಿಸ್ಕೊತಿರೋದಿಲ್ಲ. ಅದಕ್ಕೆ ಅವ್ರು ತೊಗೊಂಡಿರೋ ಅರ್ಬಿ ಒಂದೊಂದು ಸಲ ಅವ್ರಿಗೆ ಮ್ಯಾಚ್ ಆಗ್ತಿರೋದಿಲ್ಲ. ಅದ್ರ ಸಂಬಂಧ ನೀವು ಕರೆಕ್ಟ್ ಕಲರ್ ಮತ್ತು ನಿಮ್ಮ ಸ್ಕಿನ್ ಟೋನಿಗೆ ಚಲೋ ತಂಗ ಕಾಣುವಂಥ ಡ್ರೆಸ್ ಹಾಕೋಬೇಕು. ಎಂಥ ಕಲರ್ ತೊಗೋಬೇಕಂದ್ರೆ ನಿಮ್ಮ ಶರ್ಟ್ ಟಿ ಶರ್ಟ್ಗಳು ಈ ಫೋಟೋದಾಗ ಐತೆ ನೋಡ್ರಿ ಹಂಗೆ ಬ್ರೈಟ್ ಕಲರ್ ಇರಬಾರ್ದು. ಅದ ಕಲರ್ದು ಲೈಟ್ ಕಲರ್ ಇಲ್ಲ ಡಾರ್ಕ್ ಕಲರ್ ಇರೋ ಅರ್ಬಿ ತೊಗೋಬೇಕು. ಮತ್ತು ನನಗನ್ಸೋ ಮಟ್ಟಿಗೆ ಶೈನಿ ಕಲರ್ ಇರ್ತಾವೆ ನೋಡ್ರಿ ಶರ್ಟ್ಗಳು, ಅವನ್ನ ನೀವು ಅವಾಯ್ಡ್ ಮಾಡಿರಿ. ಅದ್ರಾಗ ಸ್ವಲ್ಪ ಡಾರ್ಕ್ ಸ್ಕಿನ್ ಟೋನ್ ಇರೋರು ಇಂಥವು ಹಾಕೋಬೇಡ್ರಿ. ಇಷ್ಟು ಈ ವಿಡಿಯೋದಾಗ ಹೇಳಿದ್ದೆ. ನಿಮ್ಗೇನಾರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.